ಫ್ರೀಯಲ್ಲಿ 1 ಡಜನ್ ಬಾಳೆಹಣ್ಣು ಕೊಡ್ತೀರಾ? ರಾತ್ರಿ ಒಂದೇ ಬಾಳೆನು ಸಾಕು. ಓ, ಆ ಬೋಳೆನೂ ಅಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಪಿಂಕ್ ಪುಸಿ ಪವಿತ್ರ ಇಲ್ಲಿ ಲಂಗನ ಬಿಚ್ಚಾಕ್ಬಿಟ್ಟು ಫ್ಲವರ್ ಪ್ರಿಂಟೆಡ್ ಕಾಚನ ತೋರಿಸಿದಾಗ ಅಸ್ಕಿ ಆಶಿಕ್ ಇಲ್ಲಿ ಇದರಿಂದ ಫ್ಲವರ್ ಸ್ಮೆಲ್ ಬರುತ್ತಾ ಅಂತ ಹೇಳಿ ಮೂಸ್ ನೋಡ್ತಾನೆ. ಆ ದೃಶ್ಯನ ನೋಡಿ ವೈಟ್ ಪುಸಿ ವಾಣಿ ಅಪಾರ್ಥ ಮಾಡ್ಕೊಂಡು ಕಣ್ಣೀರ್ ಇಟ್ಬಿಟ್ಟು ಊಟಕ್ಕೆ ಉಸಿರು ಒಳ್ಳಿ ಉಚ್ಚೆನ ಮಿಕ್ಸ್ ಹೊಡಿತಾಳೆ. ವೈಟ್ ಪುಸಿ ವಾಣಿ ಇಲ್ಲಿ ಪಿಂಕ್ ಪುಸಿ ಪವಿತ್ರಂಗೆ ಬಲವಂತ ಮಾಡಿ ಊಟನ ತಿನ್ಸ್ಬಿಟ್ಟು ಉಸಿರು ಒಳ್ಳೆ ಉಚ್ಚೆಯಿಂದ ನಶೆ ಹತ್ಬಿಟ್ಟು ಪಿಂಕ್ ಪುಸಿ ಪವಿತ್ರ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತಾಳೆ. ವೈಟ್ ಪುಸಿ ವಾಣಿ ಇಲ್ಲಿ ಕಾಲ್ ಮಾಡ್ಬಿಟ್ಟು ಬಾಡಿ ಬಿಲ್ಡರ್ ಹಂದಿ ಹರೀಶಂಗೆ ಫ್ರೀ ಪುಸಿ ಅಂಟ್ ಮಾಡಕ್ ಸಿಕ್ತಿದೆ ಬಾ ಅಂತ ಹೇಳಿ ಕರೆದಾಗ ಹಂದಿ ಹರೀಶ ಬಂದ್ಬಿಟ್ಟು ಪಿಂಕ್ ಪುಸಿ ಪವಿತ್ರನ್ ಪುಸಿನ ಅಂಟ್ ಮಾಡೋದನ್ನ ವೈಟ್ ಪುಸಿ ವಾಣಿ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾಳೆ. ವೈಟ್ ಪುಸಿ ವಾಣಿ ಇಲ್ಲಿ ಆ ವಿಡಿಯೋನ ತಗೊಂಡೋಗಿ ಅಸ್ಕಿ ಆಶಿಕ್ ತೋರಿಸಿದಾಗ ಅಸ್ಕಿ ಆಶಿಕ್ ಫುಲ್ ಸಿಟ್ಟಾಗ್ಬಿಟ್ಟು ಪಿಂಕ್ ಪುಸಿ ಪವಿತ್ರಂಗೆ ನಿನ್ನ ಹತ್ರ ಇನ್ಮೇಲಿಂದ ಫ್ಲವರ್ ಸ್ಮೆಲ್ ಬರ್ತಿಲ್ಲ, ಹಂದಿ ಸ್ಮೆಲ್ ಬರ್ತಿದೆ ಅಂತ ಹೇಳಿ ಬ್ರೇಕಪ್ ಅಂತ ಹೇಳಿ ಹೊರಟೋಗ್ಬಿಡುತ್ತೆ. ಅಸ್ಕಿ ಇಲ್ಲಿ ಬೇಜಾರಾಗ್ಬಿಟ್ಟು ರಘು ಅಂಡ್ ಸ್ಟೋರ್ ಶಾಪ್ ಮುಂದೆ ಎಣ್ಣೆ ಕುಡಿತಿರ್ಬೇಕಾದ್ರೆ ವೈಟ್ ಪುಸಿ ವಾಣಿ ಬಂದ್ಬಿಟ್ಟು ಅಸ್ಕಿಗೆ ಪುಸಿ ಭಾಗ್ಯನ ಕೊಟ್ಟು ಖುಷಿ ಪಡಿಸುತ್ತೆ. ಜಿಂಗ್ರಿ ಬೆಲ್ಲ ಜಿಂಗ್ರಿ ನಮ್ ತಾತ ಜಿಂಗ್ರಿ ಬೆಲ್ಲ ನೋಡಿದ್ರ ಹಿಂಗೆ ಮುಂದೆ ಹೋದ ಸ್ಟ್ರೈಟ್ ಜಿಂಗ್ರಿ ಬೆಲ್ಲ ತಾತೋ ಪಾರ್ಕಿಂಗ್ ಮಾಡಿ ಉಚ್ಚೋಯಕ್ ಹೋಗಿದೆ ಪಾಸ್ ಆಗ್ಬಿಟ್ಟನಲ್ಲಪ್ಪ. ನಾನು ಇಲಿ ತರ ಕಾಣಿಸ್ತಾ ಇದೀನಿ ಆದ್ರೆ ಇಲಿ ಅಲ್ಲ. ಓ, ನಾನು ಬರೀ ಬೆಕ್ ತರ ಕಾಣಿಸ್ತೀನಿ ಅಷ್ಟೇ, ನಾನು ಬೆಕ್ಕಲ್ಲ. ನಾನ್ ಬೆಕ್ನ 3 ತಿಂಗಳು ಬಾಬಾ ರಾಮದೇವ್ ಹತ್ರ ಬಿಟ್ಟಿದ್ದೆ. ಇವಾಗ ಇದು ನೋಡಿ ಸೇಮ್ ಅವ್ರ ತರ ಮಾಡ್ತಾ ಇದ್ದೆ, ಆದ್ರೆ ಅವ್ರು ಮುಂದೆ ಮಾಡ್ತಾರೆ, ಇದು ಹಿಂದೆ ಮಾಡ್ತಾ ಇದ್ದೆ ಅಷ್ಟೇ. ನಮ್ಮ ಅಜ್ಜಿ ಸತ್ತೋದ್ರು, ಅವ್ರ ಹೆಸರು ಚಾಂದಿನಿ ಅಂತ. ಅವ್ರದೇ ಈ ಬೀರು ರೆನೋವೇಟ್ ಮಾಡ್ಸ್ಕೊಂಡ್ ಬರ್ರೋ ಅಂತ ನಮ್ ಫ್ರೆಂಡ್ಸ್ ಕೊಟ್ಟೆ, ನೋಡೋಣ ಏನ್ ಮಾಡೋರೆ ಅಂತ. ಚಾಂದಿನಿ ಬಾರ್ ಮಾಡ್ಬಿಟ್ಟಾರಪ್ಪ ನಮ್ಮ ಅಜ್ಜಿ ಬೀರುನಾ. ಜಾಸ್ತಿ ಮಾತಾಡ್ತೀಯ ಬಾ ನಿಂಗೈತೆ. ಯಾರೋ ಇದು ಏನು ಕೊಡ್ಕೊಂಡ್ ಬಂದಿದ್ಯಾ? ಬ್ಯಾಟ್ ಕೋಳಿ ಕಡ್ಡೆ ಎತ್ತಿಕ್ಕಿಟ್ಕೊಳ್ಳಿ. ಯಾರೋ ಹಿಂಗೆಲ್ಲ ಮಾತಾಡುತ್ತೆ. ಅದಕ್ಕೆ ಅಣ್ಣ ಎತ್ಕೊಂಡ್ಬಿಟ್ಟೆ ಕಬಾಬ್ ಮಾಡ್ಕೊಳ್ಳಿ. ಇದು ನಿಮ್ಮನೆ ಅನ್ಕೊಂಡ್ರ ಹಿಂಗ್ ಕೂತ್ಕೊಳಕ್ಕೆ? ನಾನ್ ಯಾರ್ ನಿನ್ ಗಂಡನ? ನೀನ್ ಹೇಳಿದ್ದೆಲ್ಲ ಕೇಳಕ್ಕೆ ಸುಮ್ನೆ ಕೂತ್ಕೋ. ಬೇಗ ಎಲ್ಲ ಬಿಚ್ಚು, ಬೇಗ ಎಲ್ಲ ಹಕ್ಕೋ. ಹೊಡೆದಿದ್ ನೋವಾಯ್ತಾ? ಇಲ್ಲ, ನೀವು ಹೊಡೆದಿದ್ದು ಹಿತವಾಗಿತ್ತು. ಮೊದ್ಲು ಈ ವಿಡಿಯೋ ನೋಡಿ ಅನಂತರ ಫನಿ ಕಮೆಂಟ್ಸ್ ನೋಡೋಣ. ಬಿಗ್ ಬಾಸ್, ಈ ಸತಿ ಸೀಸನ್ 7 ನಾನು ಕರ್ಕೊಂತೀರಾ ಅಂತ ನಾನು ತಲೆ ಕೂದಲು ಕೊಡ್ತಾ ಇದ್ದೀನಿ. ಈ ಸತಿ ನಾನು ಸೀಸನ್ ಬೆಳಗ್ಗೆ ನಾನು ಕರ್ದಿಲ್ಲ ಅಂದ್ರೆ ನಾನು ತಲೆನೇ ಕೊಟ್ಬಿಡ್ತೀನಿ. ಸುಮ್ನೆ ಕಟ್ ಮಾಡಿಕೊಡು. ಟಿಕಾ ಕೊಡಗು ರೂಪಕ್ಕ ಕರೀತಾರೆ. ಎಲ್ಲರಿಗೂ ಡಿಕೊಡು ಒಳಗಡೆ ಹೋಗ್ತೀಯ. ತಲೆ ಕಟ್ ಮಾಡಿಕೊಡು, ತಲೆ ತೆಂಗಾರಾದ್ರೂ ತಪ್ಪುತ್ತೆ ಅಷ್ಟೇ. ಐ ಬ್ರೋ, ಹೆವಿ ಹಸಿಂಟ ಹೊಡೆಯುತ್ತೆ, ಇಲ್ಲೇ ಊದ್ ಬರೋಣ. ಅಯ್ಯೋ ಯಾವ್ದು ಇದೇನಾಯ್ತು? ಗಿಡಕ್ ಜೀವ ಬಂದ್ಬಿಡ್ತು. ಟ್ಯಾಂಕ್ ಹೇಳು ಬೋಳೆ ಮಗನೆ ನಂಗೆ, ಟ್ಯಾಂಕ್ ಹೇಳು. ನಾನ್ ಯಾಕೆ ಟ್ಯಾಂಕ್ ಹೇಳಿ? ನಾನು ಉಚ್ಚ ಉಜ್ಜಿದಂಗೆ ನಿಂಗೆ ಜೀವ ಬಂದ್ಬಿಡ್ತು. ಟ್ಯಾಂಕ್ ಹೇಳು ಬೋಳೆ ಮಗನೆ ನಂಗೆ. ಒಂದ್ ಶಾರ್ಟ್ ಗೆಸ್ಟ್ ನಿಮ್ ರೇಟ್ ಫುಲ್ ನೈಟ್ ಪ್ಯಾಕೇಜ್ ಇದೆಯಾ? 1 ಶಾಟ್ 700, ಫುಲ್ ನೈಟ್ 3000. ಆದ್ರೆ ನೀವು ನೋಡಕ್ ಚೆನ್ನಾಗಿದ್ರೆ ನಿಮ್ಗೆ 1000 ಮಾಡಿ. ಸುಮ್ನೆ ಇದು ಮೆಜೆಸ್ಟಿಕ್ 5 ಸ್ಟಾರ್ ಹೋಟೆಲ್ ಅಲ್ಲ. ಅಲ್ಲೋ, ಲೇಸ್ ಕಂಪ್ಲಿಮೆಂಟ್ ಗುಟ್ಟಿದ್ ಮ್ಯಾನೇಜರ್ ಮಾತಾಡ್ತಾ ಇರೋದು? ಹೌದು, ನಾನೇ ಮ್ಯಾನೇಜರ್ ಮಾತಾಡ್ತಾ ಇರೋದು. ಏನ್ ಸಮಸ್ಯೆ ನಿಮ್ದು? ಸಮಸ್ಯೆ ಅಂತೆ ಸಮಸ್ಯೆ. ನೀನ್ ಅತ್ತನ್ ಬೇವರ್ಸಿ ಕುಡಿಬೇಕಾದ್ರೆ ನೆಚ್ಕೊಳಕ್ಕೆ ಏನಾದ್ರು ಇರ್ಲಿ ಅಂತ ನಿನ್ ಚಿಪ್ಸ್ ಪ್ಯಾಕೆಟ್ ತಗೊಂಡ್ಬಂದೆ. ಬರೀ 2 ಚಿಪ್ಸ್ ಕೊಂಡು ತಿಂದಿರೋದ್ ನಾನು. ಪೂರ್ತಿ ಪ್ಯಾಕೆಟ್ ಖಾಲಿ ಆಗೋಯ್ತು. ಲೌಡೆ ಇನ್ನೂ ಅರ್ಧ ಎಣ್ಣೆ ಮಿಕ್ಕಿದೆ, ಹೆಂಗ್ ಹೊಡಿಲಿ ನಾನು ಅದನ್ನ? ಸಾರಿ ಸರ್, ಅದ್ರಲ್ಲಿ ಗಾಳಿ ತುಂಬಲಿಲ್ಲ ಅಂದ್ರೆ ಚಿಪ್ಸ್ ಹಾಳಾಗೋಗ್ಬಿಡುತ್ತೆ. ಮಿಂಡ್ರುಗುಳ್ದೋನೆ, ನನ್ ತಿಗ್ದಲ್ಲೂ ಅಷ್ಟು ಗಾಳಿ ಬರಲ್ಲ, ಅಷ್ಟು ಗಾಳಿ ತುಂಬಿಸಿಟ್ಟಿದ್ಯಾ ನೀನು. ಸರ್ ನೀವೇನೇ ಅನ್ನಿ ನಾವು ಅದಕ್ಕೆ ಗಾಳಿ ತುಂಬಿಸ್ಲೇಬೇಕು ಸರ್. ನಿನ್ಗೆ ಗಾಳಿ ತುಂಬಿಸ್ಲೇಬೇಕು ಅನ್ನೋ ತರ ಇದ್ರೆ ನೀನ್ ತಿಗ್ದಲ್ಲಿ ತೋರಿಸ್ಕೊ. ಇನ್ಮೇಲಿಂದ 1-2 ಚಿಪ್ಸ್ ಎಕ್ಸ್ಟ್ರಾ ಹಾಕು. ಮಿಂಡ್ರುಗುಳ್ದೋನೆ ಫೋನ್ ಇಡೋ. ಲೌಡೆ ಕುಡಿಯೋರ್ ಕಷ್ಟ ನಿನಗೇನ್ ಗೊತ್ತು? ಹುಡುಗರ ಕಷ್ಟಗಳು ಒಂದೊಂದು ಶಾಟಿಗೂ ನೀವು ಲೆಕ್ಕ ಕೊಡಲೇಬೇಕು ನಮಗೆ. ನೀನು ಎಂತ ಕಚಡ ಮುಂದೆ ನೀನು ಮಾತಾಡೋದು ಸರಿಯಾಗಿ ಮಾತಾಡು. ಲೋಬೋಣ ನಿನಗೆ ಈ ಜನ್ಮದಲ್ಲಿ ಮಗುವೆನೇ ಆಗೋಲ್ಲ. ನಿನ್ನ ಶಾಖೆ ಜಯವಾಗಲಿ, ಕಟ್ಟಪ್ಪನಿಗೆ ಆ ಶಕ್ತಿ ಬರಲಿ. ನಿನ್ನ ಬಾಯಿ ನೋಡಿದರೆ ಭಯ ಆಗುತ್ತೆ ಕಟ್ಟಪ್ಪನಿಗೆ. ನಿನ್ನ ಸಮ ನೋಡಿ ಓಡೋಗಿದ್ದಾನೆ ಅಷ್ಟೇ. ಮೇಡಮ್, ಮೊದಲು ನೀವು ಏನ್ ಮಾತಾಡ್ತಾ ಇರ್ತೀರಾ ಅದನ್ನು ಕರೆಕ್ಟ್ ಆಗಿ ಮಾತಾಡಿ. ಲೋಕವಳೆ ಕಟ್ಟಪ್ಪ, ಈ ಆಂಟಿ ನಿಮ್ಮ ಮರ್ಯಾದೆ ತೆಗಿತಿದ್ದಾಳೆ. ಯಾವುದಾದ್ರೂ ಒಂದೊಳ್ಳೆ ಮಾತ್ರೆ ತಗೊಂಡು ಈ ಆಂಟಿಗೆ ಸರಿಯಾಗಿ ಗುದ್ದಲೆ. ಲೋಕಟ್ಟಪ್ಪ ವಯಾಗ್ರಾಮ್ ಮಾತ್ರೆ ತಗೊಂಡು ರೇಷ್ಮಾ ಆಂಟಿಗೆ ಒಳ್ಳೊಳ್ಳೆ ಶಾಟ್ ಹೊಡಿಯೋಪ್ಪವಳೆ.
ಟಾಮಿ ನಿನ್ ದುಶ್ಮನ್ ಏರಿಯಾ ಬಂತು, ಏನ್ ಮಾಡ್ತೀಯ ಇವಾಗ? ಅಣ್ಣ ಮಕ ಈ ಕಡೆ ಐತೆ ಅದು ಬಾಲ. ಸಾರಿ ಅಣ್ಣ ನಿನ್ ಸಾಕಾಕ್ ಮುಂಚೆ ನಾನು ಈ ಏರಿಯಾ ಕಂಟ್ರೋಲ್ ಮಾಡ್ತಿದ್ದೆ, ಇವಾಗ್ಲೂ ಮಾಡ್ತೀನಿ, ಮುಂದೇನು ಮಾಡ್ತಾ ಇರ್ತೀನಿ. ಬಂದ ನೋಡು, ಬಂದ ನಿನ್ನ ಅಕ್ಕ ನಮ್ಮೇಲೆ ಗಿರಿ ಅಂತ ಬಾಳ ನಿನ್ನಂತ ನಾಯಿಗಳು ಇಲ್ಲಿ ಬಂದ್ ಮಾತಾಡಲಿ ಎಲ್ಲಾರ ಮತ್ತೆ ಗಾಡಿಯಿಂದ ಕೆಳಗಡೆ ಬರಲಿ ಇಡ್ ಬಂದ್ರೆ ಇನ್ನ ಹುಟ್ಲಿ ಅನ್ಸ್ಬಿಡ್ತೀನಿ. ಗಾಡಿನ ಗಾಡಿ ನಿಲ್ಸ್ಗಿಲ್ಸಿರ ಆಮೇಲೆ ನಾನ್ ಜೀವಂತವಾಗಿರೋದು ಇಷ್ಟ ಆಗೋ ನಿಮ್ಗೆ. ಬಂದ ಮತ್ತೆ ಬಂದ. ಬಾರು ಇಲ್ಲಿ ನಾಯಿ ನನ್ ಮಗ್ನೆ. ನೀನ್ ನಾಯಿ ನಿಮ್ ತಾತನ ಜಿಗುದೊಟ್ರ ಜೀವ ಬಿಡಂಗದಿ, ಮೈ ತುಂಬಾ ಬಟ್ಟೆ ಹಾಕ್ಯಂದ್ ವಿಡಿಯೋ ಮಾಡಕ್ಕೆ ಅಟ್ಟರ. ಅವನು ತೋಲ ಬದುಕ್ ಮಾಡ್ಯಾನೇ ನೀನ್ ಅವ್ನು ತೋರಿಸಿದ್ರಿ. ನಮ್ಮಿಬ್ರು ಫ್ರೆಂಡ್ಶಿಪ್ ಮೇಲೆ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬರ್ದಿ ಏನ್ ಕೇಳು. ಬೇಡ ನಂಗೇನ್ ಟಶ ಅನುಮಾನ ಇಲ್ಲ, ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್. ಕೇಳಿಲ್ಲ ಅಂದ್ರೆ ನಿನ್ ತಮ್ಮನ್ ಮೇಲಾಣೆ. ಸಾಯಿ ನನ್ನನ್ನು ನಾನು ತಡೆದಿರುವೆ, ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ಎಂತಕ್ ತಡೆದಿದ್ಯಪ್ಪ ನೀನು ಬೋಸ್ಲಿಕ್ಕೆ? ಕೇಳಿಸ್ಕೊಳ್ಳಿ ಫಸ್ಟ್ಲಿ. ಓಕೆ ಕಂಟಿನ್ಯೂ. ನನ್ನನ್ನು ನಾನು ತಡೆದಿರುವೆ, ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತಿದ್ ಮಚ್ಚ, ಇಲ್ಲ ಒಡಿಯಕ್ ತಿಕ ನಿಂದು ಚೆನ್ನಾಗಿದೆ. ಮಕ್ಕಳು ಮೂರು ಬಿಟ್ಟಿಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ನನ್ ಮಗ ಎಷ್ಟ್ ಚೆನ್ನಾಗ್ ಗಿಟಾರ್ ಬಾರಿಸ್ತಾನೆ ಗೊತ್ತಾ? ಇಂಟರ್ನೆಟ್ ಅಲ್ಲೂ ಅಪ್ಲೋಡ್ ಮಾಡ್ತಾನೆ. ಹೌದಾ? ಮಗ ಅಂಕಲ್ಗೆ ಗಿಟಾರ್ ಬಾರಿಸ್ ತೋರ್ಸು. ಚೆನ್ನಾಗೈತೆ ರೀ. ಏನ್ರಿ ಮಾಡ್ತಾ ಇದ್ದೀರಾ? ಮಗ ಸ್ವಲ್ಪ ಆಂಟಿಗ್ ಬಾರಿಸ್ ತೋರ್ಸು. ಹಾಯ್ ಸೋಳ ಮಗನೇ. ಚಪ್ರಿ ಓನರ್ ಆಚೆ ಬರ ಬೇವರ್ಸಿ ನಂಗೆ ಮೋಸ ಮಾಡ್ತೀಯ. ಏನೋ ಮೋಸ ಮಾಡಿದೆ ನನಗೆ? ನಂಗ ಅಪ್ಪ ಅಮ್ಮ ಇಲ್ಲ, ನನ್ನ ಅನಾಥ ಅಂತ ಹೇಳಿ. ನಿಜಾನೇ ಹೇಳಿದೀನಿ. ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ. ಅದೆರಡು ಹಸು ಕಣೋ, ನೀನ್ ನಾಯಿ ಕಣೋ. ನೀನ್ ನಾಯಿ. ಅಣ್ಣ ಇದ್ನ ಟಾರ್ ಮೌಸ್ ನಲ್ಲಿ ಇಟ್ಟಂಗದೆ ಡೈಲಿ ಹಾಲು ಕರೀತಿದ್ರೆ ಕೆಚ್ಚು ಬಾವು ಬಂದಿದೆ. ಏನು ನಾಚಿಗೆಟ್ಟವೋ ಶತ್ರುವಾದ ಮೇಲೆ ಈಗ ಗೌದ್ರು ಕೈ ಹಾಕಿದ್ದಾರೆ. ನಾನು ಕುರಿದು ಖಾಲಿ ಮಾಡ್ತೀನಿ, ಸ್ವರ್ಗ ಕಾಣ್ತಾ ಇದೆ. ಎಮ್ಮೆನ ಸಾರ್ವಜನಿಕೆ ಬಿಡಲಾಗಿದೆ, ಬೇಕಿರೋರು ಬಂದು ಬಂದು ಕರ್ಕೊಳ್ಳುಳಿ. ಒಳ್ಳೆ ಹಸು ಹಾಲಿನ ಕುಂಡಿ, ನಾನು ತೆಗಿತೀನಿ ನನ್ನ ರಾಡ್ ಹಾಕಿ. ನೀನು ಹೋಗು ಗುರು ತೆಗೆದು ಸೇಲ್ ಮಾಡುವಂತೆ ನಾನು ತೆಗಿತೀನಿ. ನಾನು ರಜತೀಲ ನಾ ಒಂದ ತಂಕರ್ ತಗೊಂಡ ಬರ್ತೇನಿ, ನೀವು ತಗಿರಿ. ಐ ಡೋಂಟ್ ನೋ ಬ್ರೋ ಬಟ್ ತುಂಬಾ ದೊಡ್ಡದು. ರಂ ದರ ರಂ ದರ ರಂ ದರ ರಂ ದರ ರಂ ದರ ರಂ ದರ ರಂ ರಂ ದರ ರಂ ದರ ರಂ ದರ ರಂ ದರ ರಂ ದರ ರಂ ದರ ರಂ. ಅಲ್ಲಿ ಹೋಗುಣ, ನಾವೊಂದ ತಂಕರ್ ತಗೊಂಡ ಬರ್ತೇನೆ, ನೀವು ತಗಿರಿ. ನಮಸ್ಕಾರ ಗೈಸ್, ಇಲ್ಲೊಂದು ಮಿಂಟ್ರಿ ಮಗು ಏರೋಪ್ಲೇನ್ ಕಿಟಕಿ ಜೊತೆ ಆಟ ಆಡ್ತಾ ಇರುತ್ತೆ. ಆಟಾಡ್ತಾ ಏರೋಪ್ಲೇನ್ ಕಿಟಕಿಯಿಂದ ಒಂದು ಸೂಟ್ ಕೇಸ್ ತೆಗಿಯುತ್ತೆ. ಸೂಟ್ ಕೇಸ್ ಕಿಟಕಿ ತೆಗ್ದಿದ್ದ. ಅಲ್ಲ ಎಷ್ಟೊಂದ್ ಜನ ಮಕ್ಳಾಗಿರಂತ ಆಜೋರ್ಗೆ ಈಜೋರ್ಗೆ ಅರ್ಕೆ ಹೊಡ್ಕೊಂಡು 10 ವರ್ಷ 15 ವರ್ಷ ಆದ್ಮೇಲೆ ಒಂದು ಮಗು ಹುಟ್ಟುತ್ತೆ. ಆ ಹುಟ್ಟಿದ ಮಗುನು ಈ ತರ ಓದ್ ಕಡೆ ಎಲ್ಲ ತಿಕ್ಲ ಪೆಗರಂಗ್ ಆಡಿದ್ರೆ ಏನ್ ಮಾಡೋದು? ಓಲಿ ಬಿಡಿದೆ ಹೆಂಗ ಆಚೆ ಕಿಟಕಿ ನಾಟಾಡ್ತಾ ಇರುತ್ತೆ, ಹಂಗೆ ಹಾರ್ಕೊಂಡೋಗಿ ಇಂಜಿನ್ ಮೇಲೆ ಬೀಳುತ್ತೆ. ಅಮ್ಮ ಕಿಟಕಿಯಿಂದ ಚೆನ್ನಾಗಿ ನಿದ್ದೆ ಹೊಡ್ಬಿಟ್ಟು ಎದ್ಬಿಟ್ಟು ಇವಾಗ ಆಚೆ ಬಂದ್ಬಿಟ್ಟು ನನ್ ಮಗು ಅಂತ ಕಿಚ್ಕೊಂತ ಇರ್ತಾರೆ. ಇದ್ ಮಗು ಆಗಿದ್ರೆ ವಾಪಸ್ ಹೋಗೋದು. ಅದೇ ನಮ್ ಸ್ಟೋರಿಲಿ ಇದು ಮಿಂಡ್ರಿ ಮಗು. ಅದಕ್ಕೆ ಇದು ಅವ್ರ ಅಮ್ಮನ ಹತ್ರ ಹೋಗಲ್ಲ, ಆಪೋಸಿಟ್ ಸೈಡ್ ಹೋಗುತ್ತೆ. ಆಪೋಸಿಟ್ ಸೈಡ್ ಹೋಯ್ತಿದ್ದಾಗೆ ಒಂದ್ ಜೋರಾಗಿ ಒಂದ್ ಗಾಳಿ ಬರುತ್ತೆ. ಗಾಳಿ ಬಂದಿದ್ ಫೋರ್ಸ್ ಗೆ 2 ಸತಿ ಬಿಡೋ ತರ ಆಕ್ಟಿಂಗ್ ಮಾಡಿ ಕೊನೆಗೂ ಬಿದ್ದೇ ಹೋಗುತ್ತೆ. ಬಿದ್ದ ತಕ್ಷಣ ಆಪೋಸಿಟ್ ಇಂದ ಒಂದ್ ಏರೋಪ್ಲೇನ್ ಬರುತ್ತೆ. ಏರೋಪ್ಲೇನ್ ಬಂದ ಹೋಗಿದ್ ನೋಡಿ ಇಂಜಿನ್ ಒಳಗಡೆ ಹೊಂಟೋಯ್ತಾ ಅನ್ಕೊಂಡ್ಬಿಟ್ಟೆ ನಾನು. ರಜಿ ದೊಡ್ಡ ಫಿಲಮ್ ಅಲ್ಲಿ ಇಷ್ಟೊಂದು ಟ್ವಿಸ್ಟ್ ಗಳು ಕೊಡಲ್ಲ. ನನ್ ಮಕ್ಳದ್ ಒಂದೊಂದಲ್ಲ ಅಣ್ಣ. ಹೋಗ್ಲಿ ಬಿಡಿ, ಹೆಂಗೋ ಬರೋ ಪ್ಲೇನ್ ತಪ್ಪಿಸ್ಕೊಂಡು ಹಂಗೆ ಕೆಳಗಡೆ ಬೀಳ್ತಾ ಇರುತ್ತೆ. ಬೀಳ್ತಾ ಒಂದ್ ಪ್ಯಾರಾಶೂಟ್ ಮೇಲೆ ಬಂದು ಕುತ್ಕೊಂಡ್ಬಿಡುತ್ತೆ. ಅದ್ರ ಪಕ್ಕ 2 ಸೈಬೇರಿಯನ್ ಬರ್ಡ್ ಬಂದು ಕುತ್ಕೊಳ್ಳುತ್ತೆ. ಸೈಬೇರಿಯನ್ ಬರ್ಡ್ ಈ ವರ್ಡ್ ಎಲ್ಲೋ ಕೇಳ್ದಂಗೈತಲ್ಲ. ಇನ್ನು ರಮ್ಯಾ ರೇ ಮೇಡಮ್, ನೀವು ಒಂಥರ ಈ ಸೈಬೀರಿಯನ್ ಬರ್ಡ್ ಇದ್ದಂಗೆ ಯಾವಾಗ ವಲಸೆ ಬರ್ತೀರಿ. ಈಗ ರಮ್ಯಾ ಅವರು ಸೈಬೇರಿಯನ್ ಬರ್ಡ್ ಈ ಮಗುನ ಎತ್ಕೊಂಡು ಹೋಗುತ್ತೆ. ಎಲ್ಗ ಹೋಗುತ್ತೆ? ಕರ್ಕೊಂಬಂದ್ಬಿಟ್ಟು ಟ್ರೈನ್ ಮೇಲೆ ಬಿಟ್ಬಿಡುತ್ತಾ. ಅಲ್ಲ ನೋಡ್ರಿ, ಈ ಮಗು ಮಿಂಡ್ರಿ ಅಂದ್ರೆ ಈ ಬಡಿ ಹೇಳ್ಬಿಡ್ರಿ. ಹೆಂಗೋ ಆರಾಮಾಗಿ ಪ್ಯಾರಾಶೂಟ್ ಇಂದ ಇಳಿತಾ ಇತ್ತು, ಅದನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿಗೆ ಬಿಟ್ಟೈತೆ. ಜನ್ಮಕ್ಕೆ ಹೋಗೋ ಬಿಡ್ರಿ ಒಲಿ, ಹೆಂಗೋ ಬರ್ಡ್ ಇದನ್ನ ಇಲ್ಲಿ ಬಿಟ್ಬಿಟ್ಟು ಹೊಂಟೋಯ್ತು. ಆದ್ರೆ ಈ ಮಗು ಭಯ ಪಡೆದಿರ ಅಲ್ಲೂ ಆಟ ಆಡ್ತಾ ಇರುತ್ತೆ. ಅದನ್ನ ಒಂದು ಕ್ರೇನ್ ಆಪರೇಟರ್ ನೋಡ್ಬಿಟ್ಟು ಪೊಲೀಸ್ ಫೋನ್ ಹಾಕ್ತಾನೆ. ಅವಾಗ ಪೊಲೀಸ್ ಅವರು, ಮಿಲಿಟರಿ ಅವರು, ಹೆಲಿಕಾಪ್ಟರ್ ಅವರು, ಚೈನಾದವರು, ಪಾಕಿಸ್ತಾನವರು, ಇಂಡಿಯಾದವರು, ರಷ್ಯಾದವರು, US ಅವರು ಎಲ್ಲರೂ ಬಂದು ಈ ಮಗುನ್ ಕಾಪಾಡ್ಬಿಡ್ತಾರೆ.
ಏನ್ ಮಾಡ್ತಿದೀರಾ? ಮುತ್ತು ಹುಡುಕ್ತಾ ಇದೀನಿ, ನಿನ್ ಸೈಡ್ ಹೋಗೋ, ಇನ್ನೊಂದ್ಸತಿ ಹೊಡ್ಸ್ಕೊಂಡ್ಬಿಟ್ಟಿಯಾ? ನೀವ್ ಮುತ್ತುಡುಕ್ಬಿಟ್ಟು ಏನ್ ಮಾಡ್ತೀರಾ? ಮಾರ್ಕೆಟ್ ಅಲ್ಲಿ ತಗೊಂಡೋಗ್ ಮಾರ್ತೀನಿ, ನಿನ್ ಸೈಡ್ ಹೋಗಲಿ. ಮೊದ್ಲೇ ಹೊಡ್ಸ್ಕೊಂಡ್ ಮಕ ಚಪಾತಿ ಆಗೈತೆ, ಮತ್ತೆ ಇಡ್ಲಿ ಆಗ್ಬಿಡೋದು. ಇಡ್ಲಿ, ದೋಸೆ, ಸಾಂಬಾರ್, ಚಟ್ನಿ. ತೆಗಿ ಏನ್ ಸಿಕ್ತು ನಿಂಗೆ? ತೋರ್ಸು ನೋಡೋಣ, ಏನ್ ಸಿಕ್ತು ನಿಂಗೆ? ಇದನ್ನ ತಿನ್ಕೊಂಡ್ ಸೈಡ್ ಹೋಗಿ. ಏನದು? ಮಣ್ ತಿನ್ನಿಸ್ತಾ? ತೆರಗ ಇದು ಸರ್ಜಾ ಅಡ್ಡ. ಸುಮ್ನಿರೋ, ಹಂಗ್ ತಿರುಗ್ಬೇಡ, ತಲೆ ಸುತ್ತ ಬರುತ್ತೆ. ತಲೆ ಸುತ್ತ ಬಂದ್ರೆ ನಿಂಗೇನ ಬೋಸುಡಿಕೆ? ಬಿಟ್ಬೇಡ ಅವಲ್ಲಿ ಹಣ ಏನೋ ಮಿಸ್ ಕಡಿಗಳ ಹತ್ರ ಬಿಟ್ಬಿಡು. ಆಯಿ ನಮ್ಮ ವಯಸ್ಸಿನಾಗ ನೀವು ಹತ್ತ ಕಡಿತಿದ್ರಲ್ಲ ಹೆಂಗ ನೋಡ್ತಂಗಿ ನಾ ನಿಮ್ಮಂಗ ಲವ್ ಗಿವ್ ಮಾಡ್ತಿದ್ದಿಲ್ಲ, ಡೈರೆಕ್ಟ್ ಗಜಮಾನೆ ಗಸ ಮಾಡಿಸ್ಕೊಂಡು ಎದ್ ಬಿಡೋದು. ಮೊದ್ಲು ಈ ವಿಡಿಯೋ ನೋಡ್ಕೊಂಬನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಇವತ್ತು ನಮ್ಮ ತಂದೆ ಜನ್ಮ ಕೊಟ್ಟಿರ್ಬೋದು, ಆದ್ರೆ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಮಗೆ ದಾರಿ ತೋರಿಸಿದ್ದಾರೆ ಮೇಡಮ್ ಇವತ್ತು. ಹಾಗಾಗಿ ನಾವು ಯಾವತ್ತಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಾವು ಚಿರಋಣಿಯಾಗೇ ಇರ್ತೀವಿ. ನಾವು ಇವತ್ತು ಯಾವತ್ತು ನಾವು ಧರ್ಮಸ್ಥಳನ, ನಮ್ಮ ಧರ್ಮವನ್ನ ನಾವು ಬಿಟ್ಕೊಡೋದಿಲ್ಲ. ನಾವು ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಇವತ್ತು ಧರ್ಮಸ್ಥಳ ಬೆಳಕಾಗಿದೆ, ದಾರಿ ದೀಪ ಆಗಿದೆ. ನಮ್ಮಂತ ಹೆಣ್ಮಕ್ಳಿಗೆ ಇವತ್ತು ಒಂಟಿ ಕಾಲ್ ಮೇಲೆ ನಿಂತ್ಕೊಂಡು ನಾವು ಜೀವನ ಮಾಡಕ್ಕೆ ದಾರಿ ತೋರಿಸಿದ್ದಾರೆ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು. ಗೌಡನ ಸ್ಟೆಪ್ನಿ ಅನ್ಸುತ್ತೆ. ಈ ಒಮ್ಮನಿಗೆ ಚೆನ್ನಾಗಿ ದಾರಿ ತೋರಿಸಿರೋ ತರ ಕಾಣಿಸ್ತಾ ಇದೆ. ನಿಮ್ಮ ಕಂಠಪಾಠವನ್ನು ಕೇಳಿ ಮೆಚ್ಚಿ ಪಂಚಾಯಿತಿ ಪರಮೇಶ್ವರು 500 ನೀಡಿದ್ದಾರೆ. ಲೋ, ಇವರೆಲ್ಲ ಧರ್ಮಸ್ಥಳ ಸಮಯದ ಕಾರ್ಯಕರ್ತರು ಯಪ್ಪ. ಹೇಳ್ಕೊಡೆ ತಗೊಡೆ ಅಷ್ಟೇ. ಮಚ್ಚ, ನಿಂಗೆ ಈ ಪರಿಸ್ಥಿತಿ ಯಾರೋ ಮಾಡಿದ್ದು ಮಚ್ಚ? ಆಕಾಶದಲ್ಲಿ 2 ಕೆಳಗಡೆ 1 ತೋಡು, ಮನೆಗ 1 ಗೋಡೆ, ಸೈಡ್ ಹೋಗೋ ಲೌಡೆ. ಏನ್ ಅಕ್ಕ ಚಪ್ರಿ ಓನರ್ ಕಣ್ಬಿಟ್ಟು ನನ್ ಕರಿಯಲ್ಲ. ನಿಂಗ್ ಕಾಲ್ ಕೊಡ್ತೀನಿ ತಗೋ, ಅದು ಗುಡ್ ನೈಟ್. ಅದು ಗುಡ್ ಬಾಯ್ ಕಣೋ, ಬಿಡ ಕಾಲ್ ಪೌಡೆ. ಕೊಡು ಇನ್ನೊಂದ್ಸಲಿ ಕೊಡು. ಲೌಡ ಕೊಡ್ತೀನಿ. ಸೈಡ್ ಬೇವರ್ಸಿ ಬೀದಿ ನಾಯಿ ಏನೋ ಗುರಾಯಿಸ್ತೀಯಾ? ಏನಿಲ್ಲ, ನೈಟ್ ನೋಡ್ಕೊಂತೀನಿ. ಬೀದಿ ನಾಯಿಗಳು ಒಂದ್ ಕಾಟ ಗುರುತು. ನನಗೆ ಬೆಳಿಗ್ಗೆ ರೋದ್ನೆ ಕೊಡ್ತೀಯ ಬೇವರ್ಸಿ ಗೋಳಿ ಮಗನೇ. ಬಿಷ ಕಿತ್ತಿರ ಎಲ್ಲ ಮಚ್ಚ, ಸೀಟ್ ಡೆಂಕಡ ಬಿಡಾರ, ಮನೆಗ್ ಬೆಟ್ಟ ಬಿಡುತ್ತೆ. ಸಿಗ್ನಲ್ ದಮ್ಮಿದ್ರೆ ಆಚೆ ಬಾರೋ ಬಾಲ್, ಕೇಜಲ್ಲಿರೋ ಬಾಲ್. ನನ್ ತಮ್ಮನಷ್ಟು ಸೈಜ್ ಇಲ್ಲ, ಎಷ್ಟೋ ಮಾತಾಡ್ತೀಯಲ್ಲ. ಯಾರಿಗೆ ಹೇಳ್ತಿದ್ಯಾ? ಬಂದ್ರೆ ಚಪ್ರಿ ಅವನ ರೇತ ಕೈ ಐತ. ಚಪ್ರಿ ಸುಮ್ನಿರು, ಹಂಗೆಲ್ಲ ಮಾತಾಡ್ಬೇಡ. ನೋಡ್ದೋಗ್ಬಿಡುತ್ತೆ ಇವತ್ ನನ್ ಕೈಯಿಂದ. ಈ ಕೋಳಿ ಮಗ್ನೆ ಯಾಕೋ ಬಟ್ಟೆ ಹಾಕೊಂಡಿಲ್ಲ, ಬಟ್ಟೆ ಹಾಕೊಳ್ಳೋ ಚುಡಿ ಆಗ್ಬಿಡುತ್ತಲೇ. ಇಲ್ಲ, ನಂಗೆ ಚಳಿ ಗಿಳಿ ಎಲ್ಲ ಆಗಲ್ಲ. ನಮ್ ತಾತನ್ ಬಟ್ಟೆ ಎಣ್ಣೆ ಸಾರಿ ಕಷಾಯ ಕುಡ್ದಿದ್ದೆ, ಅದಕ್ಕೆ ಹೆವಿ ಶೆಕೆ. ಚಳಿ ಮಳೆ ಇಟ್ಟು ನೆಗಡಿ ಆಗ್ಬಿಡುತ್ತೆ, ಬಟ್ಟೆ ಹಾಕೊಳ್ಳೋ ಸುಮ್ನೆ. ಇಲ್ಲ ಚಳಿ ಇಲ್ಲ. ಚಳಿ ಇಲ್ಲ ತಾನೇ, ಬಾ ಮತ್ ಸ್ನಾನ ಮಾಡ್ಕೊ. ಚಳಿ ಐತೆ, ಯಾಕೆ ಗೋಳಿ ಮಗಳಿ ಚಳಿ ಇಲ್ಲ ಅಂತ. ಎಲ್ಲಿಗೆ? ಅಲ್ಲೇನಿಕೆ? ಅದಕ್ಕ ನಾನಂತವನಲ್ಲ. ಹೋಗೆ, ನೀನ್ ಸವಾಸನೆ ಬೇಡ ನನ್ಗೆ. ಹೇಳ್ರ, ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ನನ್ ಮಕ್ಳ ಹೋಗ್ಲಿ. 1869 ಏನಾಗಿತ್ತು? ನಂಗೆ ಗೊತ್ತ ಸರ್, ಏನಾಗಿತ್ತು ಅಂತ ನಾನು ಹುಟ್ಟೇ ಇರ್ಲಿಲ್ಲ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಓಕೆ. ಝೀರೋದ್ ಇನ್ವೆನ್ಷನ್ ಯಾರು ಮಾಡಿದ್ ಹೇಳ್ರು? ತಾಲ್ ನಂಗೊತ್ತು. ತಾಲ್ ಆಲಿಯಾ ಭಟ್ಟು. ಸರ್, ನನಗೊತ್ತು ಸರ್ ಆಲಿಯಾ ಭಟ್ಟು ಸರ್. ಏನೋ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ತಾಲ್ ನಾನು ಅದೇ ತಾಲ್ ಹೇಳಿದ್ದು. ನೀನೇನೋ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ. ಹಿಂದಿ ಮೂವಿ